ಸ್ನೇಹಿತರೆ, IPL 2026ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಅಕ್ಷರಶಃ ವಿಜಯ ಯಾತ್ರೆ ಮುಂದುವರೆಸಿದೆ. ಆಡಿದ 7 ಪಂದ್ಯಗಳಲ್ಲಿ 6 ಗೆಲುವು, 1 ಪಂದ್ಯ ಮಳೆಯಿಂದ ರದ್ದು. ಒಟ್ನಲ್ಲಿ ಸತತ 6 ಪಂದ್ಯ ಗೆದ್ದು ಪಂಜಾಬ್ ಈಗ ಗೆಲುವಿನ ಸಿಕ್ಸರ್ ಬಾರಿಸಿದೆ. ನಿನ್ನೆ ಲಕ್ನೋ ವಿರುದ್ಧ ನಡೆದ ಹೈ ವೋಲ್ಟೇಜ್ ಪಂದ್ಯದಲ್ಲೂ ಲಕ್ನೋ ಪಡೆಯನ್ನ 54 ರನ್ಗಳಿಂದ ಮಣ್ಣು ಮುಕ್ಕಿಸಿದೆ ಪಂಜಾಬ್ ತಂಡ. ಆದರೆ ಸ್ನೇಹಿತರೆ, ತಂಡ ಇಷ್ಟು ದೊಡ್ಡ ಗೆಲುವು ಸಾಧಿಸಿದ್ರೂ ಮೈದಾನದಲ್ಲಿ ಒಂದು ವಿಚಿತ್ರ ಘಟನೆ ನಡೆದು. ಸ್ಟಾರ್ ಪ್ಲೇಯರ್ ಶಶಾಂಕ್ ಸಿಂಗ್ ಕ್ಯಾಮೆರಾ ಮುಂದೆ ಮುಖ ತೋರಿಸಲಾಗದೆ ಟೋಪಿಯಿಂದ ಮುಖ ಮುಚ್ಚಿಕೊಂಡಿದ್ದಾರೆ. ಇನ್ನು ಅಷ್ಟಕ್ಕೂ ಏನಾಯಿತು ಅಂದ್ರೆ, ಪಂದ್ಯದ 18ನೇ ಓವರ್ನಲ್ಲಿ ಹರ್ಷದೀಪ್ ಎಸೆತಕ್ಕೆ ಮಾರ್ಕ್ ರಾಮ್ ಭರ್ಜರಿ ಹೊಡೆತ ಹೊಡೆದಿದ್ರು. ಬೌಂಡ್ರಿ ಲೈನ್ನಲ್ಲಿದ್ದ ಶಶಾಂಕ್ ಸಿಂಗ್ ಅದನ್ನ ಕ್ಯಾಚ್ ಹಿಡಿಯೋ ಬದಲು ಬೌಂಡ್ರಿ ಬಿಟ್ಟುಕೊಟ್ರು. ಇದು ಸುಲಭದ ಕ್ಯಾಚ್ ಆಗಿದ್ರೂ ಸಿಕ್ಸರ್ ಆಯಿತು. ಇದನ್ನು ನೋಡಿ ಕೋಚ್ ರಿಕಿ ಪಾಂಟಿಂಗ್ ಮತ್ತು ಹರ್ಷದೀಪ್ ಸಿಂಗ್ ಕೆಂಡಾಮಂಡಲ ಆಗಿದ್ದು ಮೈದಾನದಲ್ಲೇ ಕಾಣಿಸ್ತು. ಇನ್ನು ಬ್ಯಾಟಿಂಗ್ ಅಬ್ಬರವನ್ನು ನೋಡೋದಾದರೆ ಪಂಜಾಬ್ ಬರೋಬ್ಬರಿ 254 ರನ್ ಗುರಿ ನೀಡಿತ್ತು. ಪ್ರಿಯಾಂಶ್ ಆರ್ಯ ಕೇವಲ 37 ಎಸೆತಗಳಲ್ಲಿ 9 ಸಿಕ್ಸರ್ ಸಮೇತ 93 ರನ್ ಚಚ್ಚಿದ್ರೆ, ಕೂಪರ್ ಕೋನೋಲಿ 83 ರನ್ ಗಳಿಸಿ ಲಕ್ನೋ ಬೌಲರ್ಗಳನ್ನು ಬೆಂಡೆತ್ತಿದ್ರು. ಗೆದ್ದ ಮೇಲೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ಶಶಾಂಕ್ ಸಿಂಗಿಗೆ ಸಮಾಧಾನ ಮಾಡ್ತಿರೋ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಸ್ನೇಹಿತರೆ, ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು IPLನಲ್ಲಿ ನಿಮ್ಮ ಫೇವರೆಟ್ ಟೀಮ್ ಯಾವುದು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.